ಒಳ ಮೀಸಲಾತಿ ವಿರುದ್ಧ ಹೋರಾಟ ತೀವ್ರವಾಗ್ತಿದೆ. ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಈಗ ಹೋರಾಟಕ್ಕೆ ಮುಂದಾಗಿದೆ. ಒಳ ಮೀಸಲಾತಿ ರೋಸ್ಟರ್ ಹಂಚಿಕೆಯನ್ನು ವಿರೋಧಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಇದೇ ಮಾರ್ಚ್ 24ನೇ ತಾರೀಕು ಆಯೋಜನೆ ಮಾಡಿದೆ. ಅವತ್ತು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಹಳೆ ಮೀಸಲಾತಿಯ ನಿಯಮದಂತೆ ತ್ವರಿತವಾಗಿ ನೇಮಕಾತಿಯನ್ನು ಮಾಡಬೇಕು, ಒಳ ಮೀಸಲಾತಿಯನ್ನು ರದ್ದು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಲು ರೂಪಿಸಿದಂತಹ ಈ ರೋಸ್ಟರ್ ಕೋಷ್ಟಕ ಏನಿದೆ ಇದು ದೋಷಪೂರ್ಣವಾಗಿದೆ. ಇದನ್ನು ರದ್ದುಪಡಿಸಿ 3 ಪ್ರವರ್ಗಗಳಿಗೆ ಸಮಾನವಾಗಿ ನ್ಯಾಯ ಸಿಗುವ ರೀತಿಯಲ್ಲಿ ಪರಿಷ್ಕೃತ ಆದೇಶವನ್ನು ಹೊರಡಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಪ್ರಮುಖರು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಹೋರಾಟವನ್ನು ಘೋಷಣೆ ಮಾಡಿದ್ದಾರೆ. ಬಂಜಾರ, ಬೋವಿ, ಕೊರಚ, ಕೊರಮ, ಚಲವಾದಿ, ಚರ್ಮಗಾರ, ಸೂಕ್ಷ್ಮ ಜಾತಿಗಳ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಮಂಗಳವಾರ ಮಾರ್ಚ್ 20ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜನೆ ಮಾಡಿರೋದನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರವಿಕುಮಾರ್ ಅವರು, ಧೀರಾಜ್ ಹೊನ್ನವಲೆ ಅವರು ಮತ್ತು ಈ ಒಕ್ಕೂಟದ ಹಲವು ಪ್ರಮುಖರು ಹಾಜರಿದ್ದರು. ಒಂದು ಸಂದರ್ಭದಲ್ಲಿ ನಮ್ಮ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಕೊಲಂಬೋ, ವರ್ಷ, ಕೊರ್ಮ, ಲಂಬಾಣಿ, ಬೋವಿ ಈ ಜನಾಂಗದ ಮೀಸಲಾತಿ ಹೋರಾಟ ನಿಮ್ಗೆ ಗೊತ್ತೇ ಇದೆ. ಕಳೆದ 20 ವರ್ಷದಿಂದನೂ ಸದಾಶಿವ ಆಯೋಗ ಆಗಿರ್ಬೋದು, ನಾಗಮೋಹನ್ ದಾಸ್ ಆಯೋಗ ಆಗಿರ್ಬೋದು, ಇವ್ರ ವಿರುದ್ಧವಾಗಿ ಒಟ್ಟಾಗಿ ರಾಜ್ಯ ಮಟ್ಟದಲ್ಲಿ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಕರೆ ಕೊಟ್ಟಾಗಲೆಲ್ಲ ರಾಜ್ಯ ಮಟ್ಟದ ಹೋರಾಟ, ಜಿಲ್ಲಾ ಮಟ್ಟದ ಹೋರಾಟಗಳನ್ನು ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಒಂದು ಹೋರಾಟವನ್ನು ಇಟ್ಕೊಂಡು ಕಳೆದ 20 ವರ್ಷದಿಂದನೂ ಈ ಒಂದು ನಾವು ಸಮಾಜದವರು ಒಟ್ಟಾಗಿ ನಮ್ಮ ಮುಂದಿನ ಭವಿಷ್ಯದ ಚಿಂತನೆ ಇಟ್ಕೊಂಡು ಈ ಹೋರಾಟಗಳನ್ನು ಮಾಡ್ಕೊಂಡ್ಬರ್ತಿದ್ದು ನಿಮ್ಗೆ ಗೊತ್ತೇ ಇದೆ. ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯದಂತೆ ಸಮಬಾಳು ಸಮಪಾಲು ಅನ್ನೋ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡು ಅವರ ಆಶಯದಂತೆ ಹೋರಾಟಗಳನ್ನು ಮಾಡ್ತಿರೋ ಸಂದರ್ಭದಲ್ಲಿ ಯಾವುದೇ ಸರ್ಕಾರ, ಹಿಂದಿನ ಸರ್ಕಾರ, ಕಾಂಗ್ರೆಸ್ BJP ಸರ್ಕಾರ ಇದ್ದಾಗಲೂ ಸಹ ಈ ನಮ್ಮ ಒಕ್ಕೂಟ ಪಕ್ಷಾತೀತವಾಗಿ ಸಮಾಜದ ಹಿತದೃಷ್ಟಿಯಿಂದ ಹೋರಾಟಗಳನ್ನು ಮಾಡ್ತಿರೋದು ನಿಮ್ಗೆ ಗೊತ್ತಿದೆ. ಆದರೆ ಈಗಿರುವಂತಹ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ನಮ್ಮ ಕೊಲಂಬೋ ಸಮಾಜಕ್ಕೆ ಮರಣಶಾಸನವನ್ನು ಮರೆಯುವಂಥ ಪ್ರಯತ್ನವನ್ನು ಕೇವಲ ಒಂದೇ ಒಂದು ಜಾತಿಯ ಬಲಾಢ್ಯರ ಒಂದು ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡು ನಮ್ಮನ್ನೆಲ್ಲ ಅನ್ಯಾಯ ಮಾಡುವಂಥ ಸಂದರ್ಭ ಬಂದಿರೋದ್ರಿಂದ ಬರುವಂಥ 24ನೇ ತಾರೀಕು ಮಂಗಳವಾರ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ನಮ್ಮ ಸಮಾಜದ ಜಗದ್ಗುರುಗಳಾದಂತಹ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವ ಹಾಗೂ ನಮ್ಮ ಸೇವಾಲಾಲ್ ಸರ್ದಾರ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಕರೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಕರೆಗೋಸ್ಕರ ನಾವು ಶಿವಮೊಗ್ಗ ಜಿಲ್ಲೆಯ ಒಕ್ಕೂಟದಿಂದ ಇವತ್ತು ನಮ್ಮೆಲ್ಲ ಸಮಾಜದ ಪ್ರಮುಖರು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ. ಜೊತೆಗೆ ಮನವಿಯನ್ನು ನಮ್ಮ ಸಮಾಜ ಬಾಂಧವರನ್ನು ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ವಿನಂತಿ ನಿಮ್ಮ ಮುಖಾಂತರ ಮಾಡೋಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ದಯಮಾಡಿ ನಮಗೆ ಆಗುವಂಥ ಮುಂದಿನ ಅನಾಹುತಗಳಿಗೆ ತಪ್ಪಿಸಬೇಕು, ಈ ಹೋರಾಟನ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಹೋರಾಟ ನಿರೂಪಣೆ ಆಗಿರೋದ್ರಿಂದ ನಿಮ್ಮೆಲ್ಲ ಸಹಕಾರ ಇರಲಿ ಅಂತೇಳಿ ಈ ಸರ್ಕಾರವನ್ನು ಎಚ್ಚರಿಸೋಕ್ಕೋಸ್ಕರ ಈ ಹಿಂದೆ BJP ಸರ್ಕಾರ ಈ ಒಂದು ಒಳ ಮೀಸಲಾತಿಯಲ್ಲಿ ಮಾಧುಸ್ವಾಮಿಯವರ ನೇತೃತ್ವದೊಳಗೆ ಅವರೇನು ವಿಂಗಡಣೆ ಮಾಡಿದ್ರು ಅದನ್ನು ಒಪ್ಪದಲೇ BJP ಸರ್ಕಾರ ಕಿತ್ತೊಗೆದು ಅದರ ಲಾಭವನ್ನು ಕಾಂಗ್ರೆಸ್ನವರು ತಗೊಂಡ್ರು. ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿ ನಮಗೆ ರೋಸ್ಟರ್ ಪದ್ಧತಿ ಒಳ ಮೀಸಲಾತಿ ಮಾಡೋದಾದರೆ ಮುಂದೆ ಇವರು ನಾಮಶೇಷಗಳು ಉಳಿದಂಗೆ ಈ ಸಮಾಜಗಳು ನಾವು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟು ಸರ್ಕಾರ ಇಲ್ಲ ಕೂಲಿ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದ್ವಲ್ಲ ಮುಂಚೆ, ಮಣ್ಣು ಕೆಲಸ ಎಲ್ಲ ಈಗ ಇಲ್ಲಿ ಕೂತಿದ್ವಿ ಅಷ್ಟೇ. ಎಲ್ಲ ಹಮಾರಿ ಎಲ್ಲಾ ಜನಾಂಗದಲ್ಲೂ ಕೂಡ ವಲಸೆ ಹೋಗ್ತಕ್ಕಂಥದ್ದಿದೆ. ಬೆಂಗಳೂರು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಲಂಬಾಣಿ ಬಹಳಷ್ಟು ಜನ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ, ನಮ್ಮವರೆಲ್ಲ ಗೋವಾಕ್ಕೆ ಹೋಗಿದ್ದಾರೆ. ಎಲ್ಲ ಅಲೆಮಾರಿಗಳೇ, ನೆಲೆ ಇಲ್ಲ ಅಷ್ಟೇ. 4 ಜನ ಚೆನ್ನಾಗಿ ಇವತ್ತು ನಮ್ಮ ಒಕ್ಕೂಟದ ಅಧ್ಯಕ್ಷ ಹೇಳಿದಾಗೆ ಬೆಂಗಳೂರು ಚಲೋ ಫ್ರೀಡಂ ಪಾರ್ಕ್ ಇಂದ ರೈಲ್ವೆ ಸ್ಟೇಷನ್ ಇಂದ ಬೆಂಗಳೂರು ರೈಲ್ವೆ ಸ್ಟೇಷನ್ ಇಂದ ಫ್ರೀಡಂ ಪಾರ್ಕಿಗೆ ನಾವು ಬರ್ತೀವಿ. ಎಲ್ಲಾ ಕಡೆನೂ ಕೂಡ ಎಲ್ಲ ಜಿಲ್ಲೆಯಿಂದನೂ ಕೂಡ ಸುಮಾರು ಲಕ್ಷಾಂತರ ಜನ ಸೇರ್ತಕ್ಕಂಥ 24ರಂದು ಎಚ್ಚರ ಇವ್ರು ಹೇಳ್ದಂಗೆ ಆ ಸರ್ಕಾರ ಈ ಸರ್ಕಾರ ಅನ್ನೋಕ್ಕಿಂತ ನಮ್ಮನ್ನ ನಿರ್ಲಕ್ಷ್ಯ ಮಾಡಬಾರ್ದು ಈ ಸಮಾಜಗಳನ್ನ ಅಂತೇಳಿ ನಾವು ರೈಲ್ವೆ ಸ್ಟೇಷನ್ ಇಂದ ಫ್ರೀಡಂ ಪಾರ್ಕಿಗೆ ಬರ್ತೀವಿ.
ಎಲ್ಲಾ ಕಡೆನೂ ನಮ್ಮ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ನೇತೃತ್ವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲಾ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ಎಲ್ಲ ಮುಖಂಡರು, ಎಲ್ಲ ಮಾಜಿ ಶಾಸಕರು, ಹಾಲಿ ಶಾಸಕರು, ಹಾಲಿ ಮಂತ್ರಿಗಳು ಎಲ್ಲರೂ ಕೂಡ ಅವರಿಗೆ ಕೈ ಜೋಡಿಸಿದ್ದಾರೆ. ಯಾಕಂದ್ರೆ 27ಕ್ಕೆ ಕ್ಯಾಬಿನೆಟ್ ಇರೋದ್ರಿಂದ ಈ ತರಾತುರಿಯಲ್ಲಿ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ದೇನಪ್ಪ ಅಂದ್ರೆ ಹೇಗಿತ್ತಲ್ಲ ಹಿಂದೆ ಅದೇ ರೀತಿ ಇರ್ಲಿ ಅಂತ, ಕೋರ್ಟಲ್ಲಿ ಇರೋದ್ರಿಂದ ಯಾವ ರೀತಿ ಇತ್ತು ಅದೇ ರೀತಿ ಇರ್ಲಿ ಅಂತಕ್ಕಂಥದ್ದು ಈ ಒಕ್ಕೂಟ, ಈ ಒಂದು ಇಮ್ಮಡಿ ಸಿದ್ದರಾಮೇಶ್ವರ ಒಕ್ಕೂಟದಲ್ಲಿ ಹೇಳ್ತಕ್ಕಂಥ ಇಡೀ ರಾಜ್ಯದ ಕೂಗು ಏನಪ್ಪ ಅಂದ್ರೆ ಯಥಾಸ್ಥಿತಿ ಇರ್ಲಿ ಅಂತಕ್ಕಂಥದ್ದು. ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಒಂದು 5,000 ಜನ ಹೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಯ್ತು. ಎಲ್ಲಾ ತಾಲೂಕಲ್ಲೂ ಕೂಡ ಅಧ್ಯಕ್ಷರುಗಳಿಗೆ ಕರೆದು ನಾವು ಮಾತಾಡಿದ್ವಿ, ಮತ್ತೆ ಟೂರ್ನು ಮಾಡ್ತಾ ಇದ್ವಿ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಂದಾಗಿದ್ದಾರೆ, ಎಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದೀವಿ. ಮತ್ತೆ ಏನು ಅಲ್ಮಾರಿ, ಕೊರ್ಚ, ಕುರ್ಮ, ಲಂಬಾಡಿ ಎಲ್ಲರೂ ಸೇರ್ಕೊಂಡು ಎಲ್ಲಾ ತಾಲೂಕಲ್ಲೂ ಕೂಡ ಸಭೆಗಳನ್ನೆಲ್ಲ ಮಾಡಿ ಎಲ್ಲ ಒಟ್ಟಿಗೆ ಹೋಗ್ತಕ್ಕಂಥದ್ದು, ಎಲ್ಲ ಒಟ್ಟಿಗೆ ನಾವೆಲ್ಲ ಪ್ರವಾಸ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಅನ್ಯಾಯ ಒಬ್ರಿಗಲ್ಲ, ಒಂದು ಸಮಾಜಕ್ಕಲ್ಲ, ಇರ್ತಕ್ಕಂಥ ಸ್ವಯಂ ಪ್ರೀತಿವಾಗಿ ಎಲ್ಲರೂ ಬರ್ತಾ ಇದ್ದಾರೆ. ಯಾಕಂದ್ರೆ ಈಗ ನಾವು ಅನುಕೂಲ ಆಗಿದ್ದೀವಿ, ಹಿಂದೆ ಬರ್ತಕ್ಕಂಥ ಪೀಳಿಗೆಗೆ ಇದು ಹೋರಾಟ ಅಂತಕ್ಕಂಥದ್ದು ಎಲ್ಲರಿಗೂ ಮನವರಿಕೆ ಆಗಿದೆ. ಆದ್ರಿಂದ ಎಲ್ಲಾ ತಾಲೂಕಿಂದಲೂ ಕೂಡ ಒಟ್ಟು ಶಿವಮೊಗ್ಗ ಜಿಲ್ಲೆಯಿಂದ 5,000 ಜನ ಅಂತ ನಾವು ಹಾಕಿದ್ವಿ, ಜಾಸ್ತಿ ಆಗ್ಬೋದು ಅಂತ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನ ಈ ತಮ್ಮ ಮುಖಾಂತರವಾಗಿ ನಾನು ಹೇಳ್ತೇನೆ, ಎಲ್ಲರೂ ಸಹಕಾರ ನೀಡಿ ಎಲ್ಲ ಸ್ವಲ್ಪ ಜನ ನಮ್ಮ ಸಮಾಜಗಳನ್ನು ಎಚ್ಚರ ಮಾಡ್ತಕ್ಕಂಥದಕ್ಕೆ ತಮ್ಮ ಪ್ರಚಾರವನ್ನು ಕೊಡಿ, ಕರೆಯನ್ನು ಕೊಡಿ ಅಂತ